ಲೋಕ ಕಲ್ಯಾಣಕ್ಕಾಗಿ ಶ್ರೀರಂಗಪಟ್ಟಣ ತಾಲೂಕು ಬೆಳಗೋಳದಲ್ಲಿರುವಂತಹ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅಂಗಳದಲ್ಲಿ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಮಹಾಯಜ್ಞ ನಡೀತಿದೆ. ಈ ಯಜ್ಞ 2034 ಮೇ 1ರವರೆಗೂ ಕೂಡ ನಿರಂತರವಾಗಿ ಸಾಗಲಿದೆ. ಈ ಯಜ್ಞದಲ್ಲಿ ಪಾಲ್ಗೊಳ್ಳುವಂತಹ ವೈದಿಕರು ಹಾಗೂ ಬೇಕಾಗುವಂತಹ ಪರಿಕರಗಳು ಕೇವಲ ರಾಜ್ಯದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳು ದೇಶಗಳಿಂದಲೂ ಕೂಡ ಬರ್ತವೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಸಾಕಷ್ಟು ಪರಿಕರಗಳನ್ನ ಈಗಾಗಲೇ ಹೊರ ದೇಶದಿಂದ ಹಾಗೂ ಹೊರ ಜಿಲ್ಲೆಗಳಿಂದ ತರಲಾಗ್ತಿದೆ. ಪ್ರಮುಖವಾಗಿ ಹಿಮಾಲಯ ಪರ್ವತ ಹಾಗೂ ಕೇರಳದ ಹಲವು ಭಾಗಗಳಲ್ಲಿ ಒಂದಷ್ಟು ವೈದಿಕ ಸಾಮಗ್ರಿಗಳನ್ನ ತರಲಾಗುತ್ತೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಡೈಮಂಡ್ ಸಕ್ಕರೆ ಇದೆ, ಅದ್ರ ಜೊತೆಗೆ ಅಡಿಕೆ ಚೂರು, ಅರಿಶಿನ ಪುಡಿ, ಜೇನುತುಪ್ಪ, ದೀಪದ ಎಣ್ಣೆ, ಚಂದನ ಪಾಡಕ, ಇದ್ರ ಜೊತೆಗೆ ಸಾಂಬ್ರಾಣಿ, ಇನ್ನು ಜಂಬೂ ಸಾಂಬ್ರಾಣಿಗಳಲ್ಲೇ ಹಲವು ವಿಧಗಳಿರುವಂತಹದ್ದು, ಜೊತೆಗೆ ಸಪ್ಪೆದಾರ, ಹೀಗೆ ಹಲವು ಪರಿಕರಗಳನ್ನ ಲೋಕಲ್ ಅಂದ್ರೆ ಸ್ಥಳೀಯವಾಗಿ ತರ್ತದೆ. ಇದ್ರ ಜೊತೆಗೆ ದೀಪದ ಬತ್ತಿ ಹಾಗೂ ದಾರದ ಬತ್ತಿ, ಬೆಂಕಿ ಪೊಟ್ಟಣ ಸೇರಿದಂತೆ ಹಲವು ವಸ್ತುಗಳನ್ನ ಇಲ್ಲಿ ಸಂಗ್ರಹಿಸಿಡ್ಲಾಗುತ್ತೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ಹಲವು ವಸ್ತುಗಳನ್ನ ತರಲಾಗುತ್ತೆ. ಇದ್ರ ಜೊತೆಗೆ ಗೋಧಿ ಹಿಟ್ಟಾಗ್ಬೋದು, ಹುಣಸೆ ಹಿಟ್ಟಾಗ್ಬೋದು, ಟೀ ಕಪ್ಪು ಹಾಗೂ ಹಲವು ಪರಿಕರಗಳನ್ನ ಈ ಸ್ಥಳದಲ್ಲಿ ಸಂಗ್ರಹಿಸಲಾಗುತ್ತೆ. ನೀವು ದೃಶ್ಯದಲ್ಲಿ ನಮ್ಮ ಬಲಭಾಗದ ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ರಾಶಿಗಟ್ಟಲೆ ತೆಂಗಿನ ಕಾಯಿಗಳನ್ನ ಇಲ್ಲಿ ಸಂಗ್ರಹಿಸಿಡಲಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಇನ್ನು 10 ವರ್ಷಗಳ ಕಾಲ ನಿರಂತರವಾಗಿ ಇಲ್ಲಿ ಯಜ್ಞ ನಡೆಯುತ್ತೆ ಮತ್ತೆ ಪಾರಾಯಣ ನಡೀತೆ. ಆ ಕಾರಣಕ್ಕಾಗಿ ಹಲವು ಪರಿಕರಗಳನ್ನ ಸಂಗ್ರಹಿಸಲಾಗಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ತಾವರೆ ಬೀಜ, ಬಿಳಿ ಸಾಸಿವೆ, ಭತ್ತ, ಬೆಟ್ಟದ ನೆಲ್ಲಿಕಾಯಿ ಸೇರಿದಂತೆ ಹಲವು ಪರಿಕರಗಳನ್ನ, ಇನ್ನು ಅದರಲ್ಲೂ ಪ್ರಮುಖವಾಗಿ ದರ್ಬೆ, ಇದು ನಿಮ್ಗೆ ಸಾಮಾನ್ಯವಾಗಿ ಗೊತ್ತೇ ಬರುತ್ತೆ. ಈ ಎಲ್ಲ ಈ ವಸ್ತುಗಳನ್ನು ಕೂಡ ಅಂದ್ರೆ ಧಾನ್ಯಗಳು ಸೇರಿದಂತೆ ಹಲವು ಪರಿಕರಗಳನ್ನ ಸಂಗ್ರಹಿಸಿಡಲಾಗುತ್ತೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ಈ ಹೋಮ ಹವನವನ್ನ ಮುಗಿಸಿದ ಬಳಿಕ ಇಲ್ಲಿರುವಂತಹ ವೈದಿಕರಿಗೆ ಅವರನ್ನ ಗೌರವಿಸುವಂತಹ ಕೆಲಸವನ್ನ ಇಲ್ಲಿನ ದೇವಸ್ಥಾನದ ಆಡಳಿತ ಮಂಡಳಿ ಮಾಡುತ್ತೆ. ಇದ್ರ ಜೊತೆಗೆ ಎಲ್ಲಾ ವಸ್ತುಗಳನ್ನು ಕೂಡ ನಿರಂತರ ಸಂಗ್ರಹಿಸಿಡಲಾಗುತ್ತೆ. ಸಂಗ್ರಹಿಸಿಡುವುದ್ರ ಜೊತೆಗೆ ಅದನ್ನ ಯಾವ ಹಂತದಲ್ಲೂ ಕೂಡ ಅದು ಕಡಿಮೆ ಆಗ್ಬಾರ್ದು, ಆ ರೀತಿ ಕಾಪಾಡಿಕೊಳ್ಳುವಂತ ಕೆಲಸಕ್ಕೆ ಮುಂದಾಗ್ತಾರೆ. ಇನ್ನು ಈ ಸಂಬಂಧ ಮಾತಾಡ್ಲಿಕ್ಕೆ ಇಲ್ಲಿನ ಮ್ಯಾನೇಜರ್ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಉಸ್ತುವಾರಿ ಹೊತ್ತಂತವ್ರು. ಗುರುಗಳ, ಇಲ್ಲಿ ಏನೆಲ್ಲ ಪರಿಕರಗಳು ಸಂಗ್ರಹ ಮಾಡ್ತೀರಿ, ಏನೆಲ್ಲ ಪರಿಕರಗಳನ್ನ ಎಲ್ಲಿಂದ ತರ್ತಾರೆ? ನಮಸ್ತೆ, ನನ್ನ ಹೆಸರು ಸಂತೋಷ್ ಆಚಾರ್ಯ ಅಂತ ಹೇಳಿ ಇಲ್ಲಿಯ ವ್ಯವಸ್ಥಾಪಕರಾಗಿದ್ದೇನೆ. ಹೋಮಕ್ಕೆ ಬೇಕಾದಂಥದ್ದು ಪ್ರಮುಖವಾಗಿ ತುಪ್ಪದ ಜೊತೆಗೆ ಅರಳಿ ಕಡ್ಡಿಗಳು, ಸಮಿತ್ತು ಅಂತ ಹೇಳ್ತೇವೆ. ತದನಂತರ ಆ ಸಮಿತಿಗೆ ಅಂದರೆ ಅಗ್ನಿಗೆ ಅರ್ಪಿಸೋದಕ್ಕೆ ಬೇಕಾದಂತಹ ದ್ರವ್ಯಗಳಲ್ಲಿ ಪ್ರಮುಖವಾಗಿ ಹೋಮಕ್ಕೆ 3 ದ್ರವ್ಯಗಳನ್ನು ಉಪಯೋಗಿಸ್ತೀವಿ: ಸಮಿತ್ತು, ಅನ್ನ, ಆಜ್ಯ ಅಂತ ಹೇಳಿ. ಆ 3ಅನ್ನು ಪ್ರತಿನಿತ್ಯಲ್ಲಿ ಸಮಿತ್ತನ್ನ ಈ ನಾನಾ ಭಾಗಗಳಿಂದ, ಹಳ್ಳಿಗಳಿಂದ ರೈತರು ಅವರವರು ಒಂದು ಕಡೆ ತೆಗೆದಿಟ್ಕೊಂಡು ಅರಳಿ ಕಡ್ಡಿಯನ್ನು ತಂದಿಟ್ಟು ನಮಗೆ ಇಲ್ಲಿ ತಲುಪಿಸ್ತಾರೆ. ಅವರು ತಲುಪಿಸಿದ್ದು ಇನ್ನೂ ಸ್ವಲ್ಪ ಬೇಕಾದಾಗ ನಾವು ಇಲ್ಲಿ ಧಾನ್ಯಗಳು ಕೊಡುವಂತಹ ಕಾಣಿಕೆಗಳಿಂದ, ಅಂಗಡಿಗಳಿಂದ ನಾವು ಪರ್ಚೇಸ್ ಮಾಡ್ಕೊಂಡು ಬರ್ತೇವೆ. ತದನಂತರ ಅನ್ನ ಅಂತ ಹೇಳಿದ್ರೆ ಇಲ್ಲಿ ಸಕ್ಕರೆ ಪೊಂಗಲ್, ಅದನ್ನು ದೇವರಿಗೆ ಅಗ್ನಿಯ ಮೂಲಕ ಅರ್ಪಣೆ ಮಾಡ್ತೇವೆ. ಅದನ್ನು ಇಲ್ಲಿ ನಾವು ಪ್ರತಿನಿತ್ಯ ಒಬ್ಬರು ಶುಭ್ರವಾಗಿ ಸ್ನಾನವನ್ನು ಮಾಡಿ ಮಡಿಯಿಂದ ಅದನ್ನು ತಯಾರು ಮಾಡಿ ಕೊಡ್ತಾರೆ. ಹಾಗೆ ತುಪ್ಪ ಒಂದು ಶುದ್ಧವಾದಂತಹ ದೇಶೀಯ ಹಸುವಿನಿಂದ ತಯಾರಾದಂತಹ ಬೆಣ್ಣೆಯಿಂದ ಕಾಯಿಸಿ ಕೆಲವರು ನಮಗೆ ಇಲ್ಲಿ ಕೊಡ್ತಾರೆ ತಂದು. ಅವ್ರಿಗೂ ದ್ರವ್ಯವನ್ನು ಕೊಟ್ಟು ನಾವು ಅದನ್ನು ಖರೀದಿನ ಮಾಡ್ತೇವೆ. ಇಲ್ಲಾಂದ್ರೆ ಹಾಗೇನೆ ದಾನ ಕೊಡುವಂಥ ದಾನಿಗಳು ಸಹ ಇಲ್ಲಿ ಇದ್ದಾರೆ. ಇದ್ರ ಜೊತೆಗೆ ಎಲ್ಲ ದ್ರವ್ಯಗಳು, ಪೂರ್ಣಾಹುತಿಗೆ ಬೇಕಾದಂತಹ ದ್ರವ್ಯಗಳು, ತಾವರೆ ಬೀಜ, ಹಾಗೆ ಬಿಳಿ ಸಾಸುವೆ, ಭತ್ತ ನಮ್ಮ ಹತ್ರ ಎಲ್ಲ ಹೇರಳವಾಗಿ ಬೆಳೆಯುತ್ತೆ, ಭತ್ತ, ಹಾಗೆ ಕೊನಾರಗಡ್ಡೆ, ಈ ರೀತಿಯಾಗಿ ನಾನಾ ವಸ್ತುಗಳನ್ನು ಇಲ್ಲಿ ಸಂಗ್ರಹಿಸಿಟ್ಕೊಂಡಿದ್ದೇವೆ. ಈ 12 ವರ್ಷಗಳ ದೀರ್ಘಸತ್ರ ಮಹಾಯಾಗದಲ್ಲಿ 2 ವರ್ಷ ಮುಗಿದಿದೆ, ಇನ್ನೂ 10 ವರ್ಷ ಬಾಕಿ ಇರೋದ್ರಿಂದ ಎಲ್ಲದನ್ನು ಅವಾಗ ಮುಗಿತಾ ಇದ್ದಂಗೆ ತಂದು ಇಲ್ಲಿ ಶೇಖರಣೆ ಮಾಡಿ ಇಟ್ಕೊಳ್ತಾ ಇದ್ದೇವೆ. ಒಂದು ದಿನಕ್ಕೆ ಎಷ್ಟು ಹಣ ಖರ್ಚಾಗಬಹುದು ಈ ಯಜ್ಞಕ್ಕೆ ಗುರುಗಳು? ಯಜ್ಞಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂತ ಹೇಳಿದ್ರೆ, ಇಲ್ಲಿ 8 ಜನ ಋತ್ವಿಜರು ಹೋಮವನ್ನು ಮಾಡ್ತಾರೆ. ಅದಕ್ಕೆ 8 ಜನ ಋತ್ವಿಜರ ಒಂದು ಸಂಭಾವನೆ ಆಗ್ಬಹುದು. ಜೊತೆಗೆ ದ್ರವ್ಯಗಳ ಉಪಯೋಗ ಇರುತ್ತೆ.
ತುಪ್ಪ, ಹಾಗೆ ಅನ್ನ, ಹಾಗೆ ಸಮಿತ್ತು ಮತ್ತು ನಾನಾ ದ್ರವ್ಯಗಳು. ಆ ದ್ರವ್ಯಗಳ ಎಲ್ಲದನ್ನು ಸೇರಿ ಒಂದು ದಿನಕ್ಕೆ 36,000 ರೂಪಾಯಿಗಳ ಆಗುತ್ತೆ. ಅದನ್ನು ದಾನಿಗಳೇನಾದ್ರೂ ಕೊಡ್ತಾರ ಗುರುಗಳ, ಹೇಗೆ? ದಾನಿಗಳು ಬರ್ತಾರೆ. ದಾನಿಗಳು ಇಲ್ಲಿ ಹೇಗಪ್ಪ ಅಂತ ಹೇಳಿದ್ರೆ, ಅವರ ಒಂದು ಮಕ್ಕಳ ಹುಟ್ಟಿದಬ್ಬ ಆಗ್ಬೋದು, ಅವರಿಗೆ ಪ್ರೀತಿ ಪಾತ್ರರಾದಂಥವರ ಹುಟ್ಟಿದಬ್ಬ, ಅಥವಾ ಅವರ ವಿವಾಹ ವಾರ್ಷಿಕೋತ್ಸವಕ್ಕೆ, ಅಥವಾ ಅವರ ನೆನಪಿಗೋಸ್ಕರ ಮಾಡಿಸುವಂಥ ದಾನಿಗಳು ತುಂಬ ಜನ ಇದ್ದಾರೆ, ಬರ್ತಾ ಇದ್ದಾರೆ. ನಿಮ್ಮ ಮುಖಾಂತರ ನೀನು ಬಂದು ಮಾಡಿಸೋರು ಖಂಡಿತ ಮಾಡಿಸ್ಬೋದು. ಇದಿಷ್ಟು ವ್ಯವಸ್ಥಾಪಕರ ಮಾತು. ಈ ದೇವಸ್ಥಾನದ ಅಂಗಳದಲ್ಲಿ ಪ್ರತಿನಿತ್ಯವೂ ಕೂಡ ಪಾರಾಯಣ ಹಾಗೂ ಯಜ್ಞ ನಡೆಯುತ್ತೆ. ಅದಕ್ಕಾಗಿ ಪ್ರತಿನಿತ್ಯ 36,000 ರೂಪಾಯಿ ಹಣ ಖರ್ಚಾಗುತ್ತೆ. ಅದನ್ನ ದಾನಿಗಳು ಕೊಡ್ತಾರೆ ಅನ್ನೋ ಮಾತುಗಳನ್ನ ಹೇಳ್ತಾರೆ. ಈಗ ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು, ವೈದಿಕರಿಗೆ ಗೌರವವನ್ನ ಸೂಚಿಸುವಂತ ಕೆಲಸಕ್ಕೆ ಇಲ್ಲಿನ ಆಚಾರ್ಯರಂತಹ ಲಕ್ಷ್ಮೀನಾರಾಯಣ ಅವರು ಮಾಡ್ತಿದ್ದಾರೆ. ಪ್ರಮುಖವಾಗಿ ವೇದ ಪಠಣಗಳದು ಮುಗಿದ ಬಳಿಕ, ಅಂದ್ರೆ ಯಜ್ಞ ಮುಗಿದ ಬಳಿಕ ಇಲ್ಲಿ ವಿಶೇಷವಾಗಿ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತೆ. ಆ ಮೂಲಕ ಅವರನ್ನ ಗೌರವಿಸಲಾಗುತ್ತದೆ. ಪ್ರತಿನಿತ್ಯವೂ ಕೂಡ ಇಲ್ಲಿ ವೇದ ಪಠಣಗಳು ನಡೆಯುವುದರ ಜೊತೆಗೆ ಇಲ್ಲಿ ಪೂರ್ಣಾಹುತಿ ಕೂಡ ಸಂಜೆ ಜರುಗುತ್ತೆ. ಆ ಮೂಲಕ ಲೋಕ ಕಲ್ಯಾಣಕ್ಕಾಗಿ ಪ್ರತಿನಿತ್ಯವೂ ಕೂಡ ದೇವಸ್ಥಾನದ ವತಿಯಿಂದ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸಲಾಗುತ್ತೆ. ಬೆಳಗೊಳದಿಂದ ಕ್ಯಾಮ್ರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಶ್ರೀರಂಗಪಟ್ಟಣ, ಮಂಡ್ಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.